ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ಪ್ರಯಾಣ ಕನ್ನಡಿಗರಿಗೆ ಸುರಕ್ಷಿತವೇ? ಕನ್ನಡಿಗರಷ್ಟೇ ಅಲ್ಲ, ಯಾರೇ ಆಗಲಿ ಸುರಕ್ಷಿತವೇ? ಅಲ್ಲವೇ ಅಲ್ಲ. ಕಾರಣ, ಮೆಟ್ರೋದಲ್ಲಿ ಸರಿಯಾದಂಥ ಭದ್ರತೆ ವ್ಯವಸ್ಥೆ ಇಲ್ಲ. ಮೆಟ್ರೋ ನಿಲ್ದಾಣದಲ್ಲಿ ಕೂಡ ಒಂದು ಸರಿಯಾದಂಥ ಭದ್ರತಾ ವ್ಯವಸ್ಥೆ ಇಲ್ಲ. ಯಾರೋ ಹತ್ತಾರೆ, ಯಾರೋ ಹೋಗ್ತಾರೆ, ನಾಮಕಾವಸ್ಥೆಗೆ ಸೆಕ್ಯೂರಿಟಿ ಚೆಕಪ್ ಮಾಡ್ತಾರೆ. ಏನಾದರೂ ಕಂಡ್ರೆ ಮಾತ್ರ ಬ್ಯಾಗ್ಗಳಲ್ಲಿ ಚೆಕ್ ಮಾಡಿ ಬಿಡ್ತಾರೆ. ಇಲ್ಲಾಂದರೆ ಸುಮ್ಮನೆ ನೋಡ್ತಾ ಇರ್ತಾರೆ ಅವ್ರ ಪಾಡೆಯವ್ರಿಗೆ. ಆ ಕುರಿತಂತೆ ಕೆಲವು ವರದಿಗಳನ್ನು ನಾನು ತಮ್ಮ ಮುಂದಿಡ್ತೀನಿ. ಈಗ ಸದ್ಯಕ್ಕೆ ಇರ್ತಾ ಇರುವಂಥ ಸುದ್ದಿ ಏನಪ್ಪ ಅಂದರೆ, ಕನ್ನಡಿಗರಿಗೆ ಮೆಟ್ರೋದಲ್ಲಿ ಸುರಕ್ಷತೆ ಇಲ್ಲ. ಏನಪ್ಪ ಅಂದರೆ, ಈಗ ತೋರಿಸ್ತೀನಿ ನೋಡಿ. ಈಗ ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಪಬ್ಲಿಕ್ ಪಾರ್ಟಿ ಯಾಕೆ ಕ್ಲಾಸ್ ಮಾಡ್ತಿದ್ದೇನೆ? ಕನ್ನಡಿಗ ಒಬ್ಬನಿಗೆ ಹಲ್ಲೆ ಮಾಡ್ತಾರೆ ಕೇರಳದ ವ್ಯಕ್ತಿಗಳು. ಎಷ್ಟು ದುರಂಕಾರ ಅಂತೀರಾ? ಊರು ಬಿಟ್ಟು ಬಂದು ಕರ್ನಾಟಕದಲ್ಲಿ ಇದ್ದುಕೊಂಡು ಇಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಏಕಾಏಕಿ ಹಲ್ಲೆ ಮಾಡ್ತಾರೆ. ಕಾರಣ ಇಷ್ಟೇ, ಮೆಟ್ರೋದಲ್ಲಿರುವಂತಹ ಹಿಡಿಕೆ ಏನಿದೆಯೋ ಅದು ಹಿಡಿದುಕೊಂಡು ನಿಂತ್ಕೊಳ್ತೀವಲ್ಲ, ಅದನ್ನು ರಬ್ಬರ್ನ ಕೆರಿತಾ ಇರ್ತಾನೆ ಮನುಷ್ಯ ಒಬ್ಬನು. ಅದನ್ನು ಪ್ರಶ್ನೆ ಮಾಡಿ ಹೇಳ್ತಾನೆ ವ್ಯಕ್ತಿಯೊಬ್ಬ, ಕೆರಿಬೇಡ ಅದನ್ನು, ಮೆಟ್ರೋ ಸಾರ್ವಜನಿಕ ಸೊತ್ತು, ಕೆರಿಬೇಡ ಅಂತ ಹೇಳಿದ್ರೆ ನೀನು ಅವನ ಕೇಳಕ್ಕಂತ ಹೇಳ್ತಾರೆ. ಆ ವ್ಯಕ್ತಿ ಮಾಧ್ಯಮದವನು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮೆಟ್ರೋ ಅದು ನಮ್ಮೆಲ್ಲರ ಆಸ್ತಿ, ಅದನ್ನು ಘಾಸಿಗೊಳಿಸ್ಬೇಡ, ಅದನ್ನು ಹಾನಿ ಮಾಡಬೇಡ ಅಂತ ಹೇಳಿದ್ರೆ ಆ ವ್ಯಕ್ತಿ ಏಕಾಏಕಿ ಕನ್ನಡಿಗರ ಮೇಲೆ ಕೈ ಮಾಡ್ತಾನೆ. ಅಲ್ಲಿದ್ದವರು ಪ್ರಯಾಣಿಕರು ಅದನ್ನ ಹಿಡ್ಕೊಂಡು ಆ ಕಡೆ ಎಳಿತಾರೆ, ತಪ್ಪಿಸ್ತಾರೆ. ಆದರೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಇದೊಂದು ದೊಡ್ಡ ಅವಮಾನ ಕನ್ನಡಿಗರಿಗೆ. ಯಾಕಂದರೆ ಆ ವ್ಯಕ್ತಿ ಕೇರಳದಲ್ಲಿ ಮಾತಾಡ್ತಾನೆ, ಅವಶ್ಯತೆಗಳನ್ನು ಬೈತಾನೆ. ಅವನ ಜೊತೆಗಿದ್ದಂಥ ಹೆಣ್ಣುಮಗಳೊಬ್ಬಳು ಕೂಡ ಥೂ ಅಂತ ಉಗಿತಾಳೆ, ಕೆಟ್ಟದಾಗಿ ಮಾತಾಡ್ತಾಳೆ. ಆದರೆ ಕೆಲವು ಅಲ್ಲಿ ಬಹುತೇಕ ಇದ್ದಂಥ ಕೆಲವು ಜನಗಳು ಮೂಕಪೇಕ್ಷೆಗೆ ನೋಡ್ತಾ ಇದ್ದರು. ಆದರೆ ಕೆಲವು ಜನ ಅದನ್ನು ತಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆ ವ್ಯಕ್ತಿ, ಗಲಾಟೆ ಮಾಡಿದಂಥ ವ್ಯಕ್ತಿ, ಕೇರಳದ ವ್ಯಕ್ತಿ, ಬಾ ಕೆಳಗಡೆ ನೋಡ್ಕೋತೀನಿ ಅಂದಾಗ ಕನ್ನಡಿಗ ವ್ಯಕ್ತಿ ಕೆಳಗಿಳಿತಾನೆ. ಇಮಿಡಿಯೇಟಾಗಿ ಮತ್ತೆ ಓಡಿ ಹೋಗೋನು ಇದರಲ್ಲಿ ಸೇರ್ಕೊಳ್ತಾನೆ. ಮೆಟ್ರೋ ಹೊರಟೋಗುತ್ತೆ. ಕೆಳಗಡೆ ಬಂದು ಸೆಕ್ಯೂರಿಟಿಯವ್ರನ್ನಾಗಲಿ ಮೆಟ್ರೋದವ್ರನ್ನಾಗಲಿ ಪ್ರಶ್ನೆ ಮಾಡಿದ್ರೆ ಅವರಲ್ಲಿ ಯಾವುದೇ ಉತ್ತರ ಇಲ್ಲ. ಆನ್ಲೈನ್ ನಂಬರ್ ಇದೆ, ಆನ್ಲೈನ್ ನಂಬರಲ್ಲಿ ದೂರು ಸಲ್ಲಿಸಿ, ವಿಡಿಯೋ ಮಾಡಿದರೆ ವಿಡಿಯೋನ ಅಪ್ಲೋಡ್ ಮಾಡಿ, ಅಷ್ಟೇನಾ ಮೆಟ್ರೋದಲ್ಲಿ? ಈಗೇನಾದರೂ ಆ ಕೇರಳದ ವ್ಯಕ್ತಿ ಕನ್ನಡಿಗರಿಗೆ ಚಾಕುನ ತೆಗೆದುಬಿಟ್ಟಿದ್ದ. ಈಗ ಸೆಕ್ಯೂರಿಟಿ ನೋಡ್ತೀವಿ ನಾವು, ಎಷ್ಟೋ ಜನ ಏನೇನೋ ಐಟಮ್ ತರ್ತಾ ಇರ್ತಾರೆ, ಏನು ನೋಡೋದಿಲ್ಲ ಅವರು. ಯಾವುದೋ ಸಲಾಕೆ ಆಗಲಿ ಏನಾಗಲಿ ಅದು. ಈಗ ಸಣ್ಣದು ಚಾಕು ಬರುತ್ತೆ, ಯಾವುದೋ ಒಂದು ತಿವಿದ್ಬಿಟ್ಟ, ಅನಾಹುತ ಆಗಿದ್ದಿದ್ರೆ ಯಾರು ಹೊಣೆ? ಇದಕ್ಕೆ ಮೆಟ್ರೋ ಹೊಣೆ ತೊಗೊಳತ್ತಾ? ಏಕಾಏಕಿ ಹೊರಗಡೆ ಬಂದು ಹೇಳೋ ಅಂತಂದರೆ ಯಾವ ಸೆಕ್ಯೂರಿಟಿಯವರು ಇಲ್ಲ. ಅಲ್ಲಿರುವಂಥ ಸೆಕ್ಯೂರಿಟಿಗಳು ಈ ಕಡೆ ಹೋಗಬೇಡಿ, ಆ ಕಡೆ ಹೋಗಬೇಡಿ ಅನ್ನೋಂಥ ಹೆಣ್ಣು ಮಕ್ಕಳ ಸೆಕ್ಯೂರಿಟಿಗಳು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಇಲ್ಲಿ ಯಾರು ಇಲ್ಲ ಸರ್ ಅಂತಾರೆ. ಇದೆಂಥ ವ್ಯವಸ್ಥೆ? ಮೆಟ್ರೋದಲ್ಲಿ ಇತ್ತೀಚೆಗೆ ಅದರ ದರ ಕೂಡ ದುಬಾರಿಯಾಗಿದೆ, ಪ್ರಯಾಣದ ದರ. ಇಷ್ಟೆಲ್ಲ ದುಬಾರಿ ದರವನ್ನು ಕೊಟ್ಟು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದರೆ ಕನ್ನಡಿಗರಿಗೆ ಸೇಫ್ಟಿ ಇಲ್ವಾ? ಖಂಡಿತ ಇಲ್ಲ. ಹೊಡೆದಾಡ್ಕೊಂಡು ಸತ್ರು ಯಾರೂ ಬರೋದಿಲ್ಲ. ಟ್ರೈನ್ ಹೋಗ್ತಾ ಇರುತ್ತೆ, ಕೆಳಗೆ ಇಳಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಘಟನೆ ನಡೆದಿರೋದು 15ನೇ ತಾರೀಕು 7:35
7:40 ಒಳಗಡೆ ನಡೆದಿರುವಂಥದ್ದು ಘಟನೆ ವಿಜಯನಗರದಲ್ಲಿ. ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ಸ್ಟೇಷನ್ನಿಂದ ವಿಜಯನಗರದ ಮೆಟ್ರೋ ಸ್ಟೇಷನ್ ಒಳಗೆ ನಡೆದಿರುವಂಥದ್ದು. ಆ ಕೇರಳದ ವ್ಯಕ್ತಿ, ಈಗ ತೋರಿಸ್ತಾ ಇದ್ದೆ ನೋಡಿ, ಆ ಕೇರಳದ ವ್ಯಕ್ತಿ ಮೆಟ್ರೋ ಸ್ಟೇಷನ್ನ ಬಾಗಿಲನ್ನು ಕೆರಿತಾ ಇದ್ದ. ಈ ಕಡೆ ಜನಗಳು ಬಂದ ಮೇಲೆ ಅಲ್ಲಿ ಹಿಡಿಕೆ ಇರುತ್ತೆ, ಆ ಹಿಡಿಕೆಯನ್ನು ಕೂಡ ಕೆರಿತಾ ಇದ್ದಾನೆ, ಅದನ್ನು ಕೊರಿತಾನೆ ಕೈಯಿಂದ. ಅವನಿಗೆ ಯಾವುದು ಕೆಲಸ ಇಲ್ಲ, ಅವನಿಗೆ ಕೇರಳದಿಂದ ಬಂದವನಿಗೆ. ಇದನ್ನು ಕೇಳುವಂಥ ಸೆಕ್ಯೂರಿಟಿಗಳಾಗಲಿ ಭದ್ರತೆ ವ್ಯವಸ್ಥೆಯವರು ಯಾರೂ ಇಲ್ಲ ನಮ್ಮ ಮೆಟ್ರೋದಲ್ಲಿ. ಹೀಗಿದ್ರೆ ನಾವು ಮೆಟ್ರೋದಲ್ಲಿ ಯಾಕೆ ಪ್ರಯಾಣ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ನಿಜ, ಕೇಳೋನು ಯಾರೂ ಇಲ್ಲ. ಪ್ರಯಾಣಕ್ಕೆ ಬೇಕು, ಅವ್ರಿಗೆ ದುಡ್ಡು ಬೇಕು. ಏನ್ರಿ ಮೆಟ್ರೋ ವ್ಯವಸ್ಥೆ ಇದು? ಸರ್ಕಾರ ಮುಖ್ಯಮಂತ್ರಿಗಳಿರ್ಬೇಕು, ಗಮನ ಹರಿಸಬೇಕು. ಈ ಮೆಟ್ರೋದಲ್ಲಿ ಏಕಾಏಕಿ ಕನ್ನಡಿಗನ ಮೇಲೆ ಗಲಾಟೆ ಮಾಡಿದಂಥ ವ್ಯಕ್ತಿನ ಕೂಡಲೇ ಬಂಧಿಸಬೇಕು. ಈಗಾಗಲೇ ಆ ವಿಡಿಯೋವನ್ನು ಮೆಟ್ರೋ ಅಲ್ಲಿ ಸಿಬ್ಬಂದಿ ಹೇಳಿದಾಗೆ ಮೆಟ್ರೋ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ಗೆ, ಇಮೇಲ್ಗೆ ಮೇಲ್ ಮಾಡಲಾಗಿದೆ, ದೂರು ಕೂಡ ನೀಡಲಾಗಿದೆ. ದಯವಿಟ್ಟು ಆ ವ್ಯಕ್ತಿನ ಎಲ್ಲೇ ಇದ್ದರೂ ಕೂಡ ಬೆಂಗಳೂರಲ್ಲಿರೋದ ವ್ಯಕ್ತಿ ಕೂಡಲೇ ಬಂಧಿಸಬೇಕು, ಕಂಡುಹಿಡಿಯಬೇಕು, ಬಂಧಿಸಬೇಕು. ಮುಂದೆಯಿಂದ ಘಟನೆ ಆಗ್ತದೆ ನೋಡ್ಕೋಬೇಕು. ಸಾಧ್ಯವಲ್ಲ, ಖಂಡಿತವಾಗಿಯೂ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಒಂದು ಪೊಲೀಸನ್ನ ನೇಮಿಸಿ ಇಂಥ ಗಲಾಟೆ ಆದಾಗ ಅಟ್ಲೀಸ್ಟ್ ಹಿಡಿದು ಒಂದು ಕಡೆ ಕೂರಿಸಿ ದೂರನ್ನು ತೆಗೆದುಕೊಳ್ಳುವಂಥದ್ದು, ಸರಿಯಾದ ಪಾಠ ಕಲಿಸುವಂಥದ್ದು ವ್ಯವಸ್ಥೆ ಆಗಬೇಕು. ಇಲ್ಲ ಅಂದರೆ ಅಮಾಯಕ ಕನ್ನಡಿಗರು ನಮ್ಮಂಥವ್ರಾಗಲಿ ಬೇರೆ ಅಂಥವ್ರಾಗಲಿ ಏನಾಗುತ್ತೆ, ಏಕಾಏಕಿ ಹೊರಗಡೆ ಬಂದವರು ಗಲಾಟೆ ಮಾಡ್ತಾರೆ, ಟ್ರೈನ್ ಹೋಗ್ತಾ ಇರ್ತಾರೆ, ಹಿಡಿದು ಹತ್ತು ಹೋಗ್ತಾ ಇರ್ತಾರೆ. ಹೀಗಾದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋಕ್ಕೆ ಜನರಿಗೆ ಆಸಕ್ತಿ ಬರುತ್ತಾ? ಭಯದಲ್ಲೇ ಓಡಾಡೋಂಥ ವಾತಾವರಣ ಬರುತ್ತೆ. ಹೇಳ್ತಾ ಇದ್ದೀವಿ, ದಯವಿಟ್ಟು ಹೇಳ್ತೀನಿ, ಇಂತಹ ಈ ಏಕಾಏಕಿ ದಾಳಿ ಮಾಡುವಂಥವ್ರು, ಆ ವ್ಯಕ್ತಿ ಕುಡ್ದಂತೆ ಕಾಣಿಸ್ತಾ ಇತ್ತು, ಕೇರಳದ ವ್ಯಕ್ತಿ, ಅದ್ರ ಜೊತೆಗೆ ಒಬ್ಬ ಲೇಡಿ ಇತ್ತು. ಅಂಥವರೆಲ್ಲ ಏಕಾಏಕಿ ಗಲಾಟೆ ಮಾಡ್ತಾರೆ, ಉಗಿಯಕ್ಕೆ ಬರ್ತಾರೆ ಅಂದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋ ಕನ್ನಡಿಗರಿಗೆ ಬೆಲೆ ಇಲ್ಲವೇ? ಕನ್ನಡ ಪರ ಸಂಘಟನೆ ಕೂಡ ಇದ್ರ ಬಗ್ಗೆ ದನಿ ಎತ್ತಬೇಕಾಗಿದೆ. ನೋಡಿ, ತೋರಿಸ್ತೀನಿ, ಫೋಟೋ ಸಮೇತ ತೋರಿಸ್ತೀನಿ, ಗಲಾಟೆದ ವಿಡಿಯೋನೂ ಕೂಡ ಕೊನೆಯಲ್ಲಿ ನೋಡಿ ನೀವು. ಆ ವ್ಯಕ್ತಿ ಅವ್ರ ಜೊತೆಗಿರೋಂಥ ಈ ಲೇಡಿ ಕೂಡ ಕೆಟ್ಟದಾಗಿ ಬೈತಾರೆ. ಏನಾಯಿತು ಕೆದಕಿದ್ರಿ ಅಂತಾರೆ. ಅಂದರೆ ಮಾಧ್ಯಮದವರು ಪ್ರಶ್ನೆ ಮಾಡುವಾಗಿಲ್ವಾ? ಸಾರ್ವಜನಿಕ ಆಸ್ತಿ ಅಲ್ವಾ ಮೆಟ್ರೋನ? ಅದನ್ನು ಹಾಳು ಮಾಡ್ತಾ ಇದ್ದೀರೆಲ್ಲ ನೋಡ್ತಾ ಇರಬೇಕಾ? ಅಲ್ಲ, ಮೆಟ್ರೋದಲ್ಲಿ ಇರ್ತಾರೆ ಕೆಲವು ಜನ, ನಮ್ಮ ಪಾಡಿ ನಾವಿರೋಣ ಅಂತ. ಅವರಿಗೆ ಏನಂದರೆ ಏನಾರಾಗೋಗಿ ನಾವು ಚೆನ್ನಾಗಿರಲಿ ಅಂತ. ಮೆಟ್ರೋ ಹಾಳಾದರೆ, ಮೆಟ್ರೋ ಏನಾದರೂ ಆ ಥರ ಕಿತ್ತಿದಾಗ ಮೆಟ್ರೋ ಬಾಗಿಲು ಹಾಕೊಳ್ಳೋಕ್ಕಾಗಲ್ಲ. ಸಮಸ್ಯೆ ಯಾರಿಗಾಗುತ್ತೆ? ನಮಗೆ ಅಲ್ವಾ? ಅಂಥ ಕೇರಳದ ಕೆಟ್ಟ, ದುಷ್ಟ, ಅಸಹ್ಯ ಪಡುವಂಥ ವ್ಯಕ್ತಿನ ಕೂಡಲೇ ಬಂಧಿಸಬೇಕು. ಇಲ್ಲದೇ ಇದ್ದರೆ ಇದ್ರ ಮೇಲೆ ನಾವು ಇನ್ನಷ್ಟು ದೂರು ನೀಡಬೇಕಾಗತ್ತೆ. ವಾಲಂಟಿಯರ್ ನಾನೇ ನೀಡ್ತೀನಿ ದೂರನ್ನ. ಈಗಾಗಲೇ ಮೆಟ್ರೋ ಇದಕ್ಕೆ ದೂರು ನೀಡಿದ್ದೀವಿ ಇಮೇಲ್ ಮೂಲಕ. ದಯವಿಟ್ಟು ಅವನ ಬಗ್ಗೆ ಹುಡುಕಿ ಆತನಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ನಮ್ಮ ಮೆಟ್ರೋ ಮಾಡಬೇಕು. ಸದ್ಯದಲ್ಲೇ ಪೊಲೀಸ್ ಕಮಿಷನ್ ಕೂಡ ಇದ್ರ ಬಗ್ಗೆ ದೂರು ನೀಡ್ತೀವಿ. ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಮೆಟ್ರೋದಲ್ಲಿ ನೂರಾರು ಜನ ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಸಂಚರಿಸ್ತಾರೆ. ಇಂಥ ವ್ಯಕ್ತಿಗಳು ಹಲ್ಲೆ ನಡೆಸೋದು, ಅಲ್ಲಿ ಮೆಟ್ರೋ ಆಸ್ತಿ ಪಾಸ್ತಿನ ಹಾನಿ ಮಾಡುವಂಥದ್ದಾದಾಗ ಕೇಳೋರು ಯಾರು? ನಾವು ಕನ್ನಡಿಗರಿಗೆ ಕೇಳಬಾರ್ದೆ? ಕೇಳಿದ್ರೆ ಹಲ್ಲೆ ಮಾಡುವಂಥದ್ದ? ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ವ್ಯಕ್ತಿನ ಕೂಡಲೇ ಬಂಧಿಸಬೇಕು. ಮೆಟ್ರೋ ಅಧಿಕಾರಿಗಳು ಕೂಡಲೇ ಬಾಲಗಂಗಾಧರ ಮೆಟ್ರೋ ಸ್ಟೇಷನ್ನಿಂದ ವಿಜಯನಗರ ಮೆಟ್ರೋ ಸ್ಟೇಷನ್ವರೆಗೂ ನಡೆದಂಥ ಗಲಾಟೆ, ಮೆಟ್ರೋ ರೈಲಿನಲ್ಲಿ ಹಿಂದುಗಡೆಯಿಂದ 2ನೇ ಬೋಗಿ 3ನೇ ಬೋಗಿ ನಡುವೆ ನಡೆದಿರುವಂಥದ್ದು, ಹಿಂಬದಿಯಿಂದ 2ನೇ ಬೋಗಿಯಲ್ಲಿ ನಡೆದಿರುವಂಥ ಗಲಾಟೆ. ಈ ಗಲಾಟೆ ವಿಡಿಯೋ ಮೆಟ್ರೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ದಯವಿಟ್ಟು ಅದು ರೆಕಾರ್ಡ್ ತೆಗೆಸಿ ಆ ವ್ಯಕ್ತಿ ಮತ್ತೆ ಘಟನೆ ನಡೆದ ಸಂಪೂರ್ಣ ವಿವರ ಆ CCTV ಮೆಟ್ರೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಅದನ್ನು ತೆಗೆದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ.